ನಮಸ್ಕಾರ. ನಾನು ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ MS ಮಂಜುಳಾ. ನನಗೆ ಸತತವಾಗಿ ಸುಮಾರು ಒಂದು 18 ವರ್ಷದ ಹುಡುಗಿ ಇದ್ದಾಗಿಂದಾಗಲೂ ಆಗಿಂದಾನು ನನ್ನ ಲೀಡರ್ಶಿಪ್ ಇದೆ. ನನಗೆ ಆಗಿಂದ ಈಗಿನವರೆಗೂ ನನಗಿದೇ ಕಂಟಿನ್ಯೂ ಆಗಿ ಎಲ್ಲ ನನ್ನ ಅಭಿಮಾನಿಗಳು, ಯುವಕರು ಮತ್ತು ನಮ್ಮ ಮಹಿಳೆಯರು ಆಗಿಂದ ನನಗೆ ಹುಟ್ಟು ಹಬ್ಬವನ್ನು ನನಗೆ ಆಚರಿಸ್ತಾ ಬರ್ತಾ ಇದ್ದಾರೆ. ನಾನು ಎಷ್ಟು ಕೊಟ್ಟರು ಕಡಿಮೆನೇ. ಯಾಕೆ ಅಂದರೆ ನಾನು ಯಾರಿಗೂ ದುಡ್ಡು ಕೊಟ್ಟು ಕರೆದ್ರೆ ಬರೋದಿಲ್ಲ ಈ ಪ್ರೀತಿ ಪ್ರೇಮ. ಅವ್ರ ಮನಸ್ಸಿಂದ ನನ್ನ ಮಕ್ಕಳು ಆಗದೇ ಇದ್ದರೂ ಕೂಡ ನನ್ನ ಯುವಕರು ಆಗಿಂದ ಈಗಿನವರೆಗೂ ವಿಜೃಂಭಣೆಯಿಂದ ನನಗೆ ಯಾವತ್ತೂ ಕಡಿಮೆ ಇಲ್ಲದಾಗಿ ಒಂದು ದಿವಸ ಮುಂಚೆಯಿಂದ 10ನೇ ತಾರೀಕಿಂದ 11ನೇ ತಾರೀಕುವರೆಗೂ ಕೇಕ್ಗಳು ತರೋದು, ಕಟ್ ಮಾಡೋದು ಹೀಗೆ ಮಾಡ್ತಲೇ ಇರ್ತಾರೆ. ನಾನು ಎಷ್ಟು ಬೇಡ ಅಂದ್ರೂ ಬಿಡೋದಿಲ್ಲ. ನನಗೆ ಆರಾಮಿದ್ದಿಲ್ಲ, ಆದರೂ ಕೂಡ ನಮ್ಮ ಯುವಕರು, ನಮ್ಮ ಮಹಿಳೆಯರು, ನನ್ನ ಮಹಿಳಾ ಟೀಮ್ ಎಲ್ಲರೂ ಸೇರಿ ಈ ಸರಿ ಹುಟ್ಟುಹಬ್ಬ ಮತ್ತೆ ಆಚರಿಸ್ಕೊಳ್ಳೇಬೇಕು ನೀವು ಅಂತ ನನಗೆ ಆಚರಿಸಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ 33 ವರ್ಷಗಳಿಂದ 17 ವರ್ಷದ ಹುಡುಗಿ ಇದ್ದಾಗಿಂದಾಗಲೂ ನಾನು ದಿವಾಕರ್ ಬಾಬು ಅವ್ರ ಫಾಲೋವರ್ ಆಗಿ, ಮತ್ತು ಕೊಂಡಯ್ಯವರ ನನ್ನ ಚಿಕ್ಕಪ್ಪ ಅವ್ರ ಫಾಲೋವರ್ ಆಗಿ, ಅಲ್ಲಂ ವೀರಭದ್ರಪ್ಪ ಅವರಾಗಲಿ, ಬಸವರಾಜೇಶ್ವರಿ ಅವರ ಪಿರಿಯಡಲ್ಲಾಗಲಿ, ಈ ಎಲ್ಲ ಪಿರಿಯಡ್ಗಳಿಂದನೂ ನಾನು ಹಳೇ ನಮ್ಮ ಗಾದೆಪ್ಪಣ್ಣವ್ರು ಕೂಡ ಅತಿ ಚಿಕ್ಕ ವಯಸ್ಸಲ್ಲೇ ನಾವೆಲ್ಲರೂ ಬಂದಿರೋದು. ನಾನಾಗಲಿ, ಗಾದೆಪ್ಪಣ್ಣಾಗಲಿ, ಅಯಾಜ್, ಯತೀಂದ್ರ, ಮತ್ತು ಬೆಣಕಲ್ ಬಸವ, ಹುಮಾಯೂನ್ ಖಾನ್, ಮತ್ತು ನಮ್ಮ ನಾವೆಲ್ಲರೂ ಅತಿ ಚಿಕ್ಕ ವಯಸ್ಸಿಂದ ಪಕ್ಷದಲ್ಲಿ ಸತತವಾಗಿ ದುಡ್ಕೊಳ್ತಾ ಬಂದಿದ್ದೀವಿ. ಈಗಿನವರೆಗೂ ಇನ್ನೂ ಕೆಲವ್ರಿಗೆ ಮಾತ್ರ ತೃಪ್ತಿಯಾಗಿದೆ. ಇನ್ನು ನಾವು ಯಾರಿಗೂ ತುಂಬ ಬೇಜಾರಿದೆ ನಮ್ಮ ಪಕ್ಷದ ಮೇಲೆ. ಯಾಕೆ ಅಂದರೆ ನನ್ನ ಕಾಯ್ತೀವಿ, ಇವತ್ತಿಲ್ಲ ನಾಳೆ ನಮಗೆ ಏನಾದರೂ ಒಂದು ಸ್ಥಾನಮಾನ ಕೊಡ್ತಾರೆ ಅನ್ನೋ ಒಂದು ದೇವ್ರಿದ್ದಾನೆ. ನಮ್ಮ ಅದೃಷ್ಟದಲ್ಲಿದ್ದರೆ ಬರ್ಬೋದಲ್ವಾ, ನಮ್ಮ ಗುರ್ತಿಸುತ್ತೆ ಅಂತ ನಮಗೆ ಆ ಒಂದು ವಿಶ್ವಾಸ ಇದೆ. ಯಾಕೆಂದರೆ ನಮ್ಮ DK ಸಾಹೇಬರು ಕಾರ್ಯಕರ್ತರನ್ನ, ಕೆಲಸ ಮಾಡೋರನ್ನ ಅವರು ಗುರ್ತಿಸ್ತಾರೆ. ಆ ನಂಬಿಕೆ ನಮಗಿದೆ. ಆದ್ದರಿಂದ ನಾನು ಇನ್ನೂ ಸಮಾಧಾನದಿಂದನೇ ಇದ್ದೀವಿ. ಕಾದು ನೋಡ್ತೀವಿ. ಇನ್ನು ಅವ್ರಿಷ್ಟ ಯಾವುದಾದ್ರೂ, ನನ್ನ ಒಂದು ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ನಡೆಸ್ಕೊಂಡು ಹೋಗ್ತೀನಿ. ನಾನು 2 ಸರಿ ಈಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ. ನನ್ನ ಒಂದು ಶ್ರಮ ಮತ್ತು ನಾನು ಮಾಡ್ತಾ ಇರೋ ನಿಷ್ಠಾವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದ್ರಿಂದ ನನ್ನ ಪಕ್ಷ ಗುರುತಿಸಿ 2ನೇ ಸರಿ ನನಗೆ ಕೊಟ್ಟಿದ್ದಾರೆ. ನಮ್ಮ ಅಲ್ಲಂ ಪ್ರಶಾಂತ್ ಅವರ ಮತ್ತು ನನ್ನ ಗಾದೆಪ್ಪಣ್ಣ ಆಗಿರ್ಬೋದು, ನಮ್ಮ ಮುಂಡ್ರಿಗ್ ನಾಗರಾಜಣ್ಣ ಆಗಿರ್ಬೋದು, ನಾಸೀರ್ ಬಾಯಿ ಆಗಿರ್ಬೋದು, ಭರತ್ ರೆಡ್ಡಿ ಮತ್ತು ನಾಗೇಂದ್ರಣ್ಣ, ಹುಮಾಯೂನ್ ಖಾನ್, ಇವರೆಲ್ಲರ ಸಹಕಾರದಿಂದ ನಾನು 2ನೇ ಸರಿ ಮತ್ತೆ ನಾನು ಅಧ್ಯಕ್ಷ ಆದೆ. ನನ್ನ ಮಹಿಳಾ ಟೀಮ್ ಕೂಡ ನನಗೆ ಸಪೋರ್ಟ್ ಮಾಡಿದೆ. ಎಲ್ಲರೂ ನನ್ನ ಮಹಿಳೆಯರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇದರಿಂದ ನಾನು 2ನೇ ಸರಿ ಅದೇ ಈಗ ಚೇಂಜ್ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರ BK ಹರಿಪ್ರಸಾದ್ ಸರ್ ಇದ್ದಾರೆ, ಈಗ ನಮ್ಮ ಸೌಮ್ಯ ಮೇಡಮ್ ಇದ್ದಾರೆ, ನಮ್ಮ ಇವರು CM ಸರ್ ಇದ್ದಾರೆ. ಇವರೆಲ್ಲರಿಗೆ ಈ ಒಂದು ನಮ್ಮ ಒಂದು ಮನವಿಯನ್ನು ಕೊಡ್ತೀನಿ. ಈ ಸರಿ ಕೊಟ್ಟು ನಮ್ಮ ಹೆಣ್ಮಕ್ಳ ಇದ್ದಾರೆ. ಯಾಕೆ ಅಂದರೆ ನಮ್ಮ ಒಂದು ಮಹಿಳೆಯರು ತಮ್ಮ ಸ್ವಂತ ಖರ್ಚಿಂದ ನಮ್ಮ ಮನೆ ಕೆಲಸ ಅಂಥೇಳಿ ಪಕ್ಷದ ಕೆಲಸಕ್ಕಾಗಿ ಅವರು ಸುಮಾರು ದುಡಿತಾ ಇದ್ದಾರೆ. ಅವ್ರಿಗೂ ಏನಾದರೂ ಅವ್ರಿಗೆ ತಕ್ಕ ಹಾಗೆ ಒಂದು ಸಣ್ಣದೇ ಆಗಲಿ ಒಂದು ಸ್ಥಾನಮಾನ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರನ್ನ ಮತ್ತು ನಮ್ಮ ಲೋಕಲ್ MLAಗಳನ್ನ, ನಾಗೇಂದ್ರಣ್ಣ ಆಗಿರ್ಬೋದು, ನಮ್ಮ ಭರತ್ ರೆಡ್ಡಿ ಆಗಿರ್ಬೋದು, ಇವರೆಲ್ಲರನ್ನ ನಾನು ಕೇಳ್ತೀನಿ, ಮನವಿಯನ್ನು ಕೊಡ್ತೀನಿ. ಇವರೆಲ್ಲರಿಗೂ ನಮ್ಮ ಹೆಣ್ಮಕ್ಳಿಗೂ ನ್ಯಾಯ ಆಗಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಎಲ್ಲ ಯುವಕರಿಗೂ ನನ್ನ ಧನ್ಯವಾದಗಳು. ಯಾಕೆಂದರೆ ಇವಾಗಿಂದ ಅಲ್ಲ, ಮೊದಲಿಂದನೂ ನನ್ನ ಜೊತೆಯಲ್ಲಿದ್ದು ನಾವು ದುಡ್ಡು ಕೊಟ್ಟು ಕರೆದ್ರೆ ಬರೋದು ಕಷ್ಟ ಇದೆ. ನನಗೆ ಅಭಿಮಾನದಿಂದ 1000ದಿಂದ 2000 ಹುಡುಗರು ನಾನು ಕರೀದೇ ಇದ್ದರೂ ಕೂಡ ಸಂಜೆ ನನ್ನ 7:30ಕ್ಕೆ ನನ್ನ ಮನೆ ಹತ್ರ ಬಂದು ನೀವು ತಾವೇ ನೋಡ್ಬೋದು ಎಷ್ಟು ಕ್ರೌಡ್ ಇರುತ್ತೆ ಅಂತ. ಹುಡುಗರು ಸ್ವಂತ ನಾನು ಕರೀದೇ ಇದ್ದರೂ ಕೂಡ ಅಭಿಮಾನದಿಂದ ಬರ್ತಾರೆ ನನಗೆ. ಇಟ್ಟಿದ್ದೀವಿ ಸರ್. ಎಲ್ಲರಿಗೂ ನಮಸ್ಕಾರ.
ಇವತ್ತೇನು ನನ್ನ ಸಹೋದರಿ ಅವರ ಒಡನಾಟ ಸಂಬಂಧ ಹಿಂದಿನಿಂದಲೂ ಆ ಸಹೋದರಿಯ ಇವತ್ತು 53ನೇ ಹುಟ್ಟುಹಬ್ಬ ಪೂರ್ಣ 54ನೇ ವರ್ಷಕ್ಕೆ ಕಾಲಿಡ್ತಾಳೆ ಅಮ್ಮ. ಇವತ್ತು ಆಮೇಲೆ ಮೊದಲನೇದೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರ ಪರವಾಗಿ ನಾನು ಅವರಿಗೆ ಮಹಾಪೌರನಾಗಿ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರ್ತೇನೆ. ನಮಗೆ ಮತ್ತು ಕಷ್ಟಜೀವಿ, ಶ್ರಮಜೀವಿ, ಒಂದು ಪಟ್ಟಂದರೆ ಒಂದು ಹೇಳಿದ ಮೇಲೆ ಅದು ಆಗವರೆಗೆ ಬಿಡೋದಿಲ್ಲ ಅಂಥ ಒಂದು ಮಹಿಳಾ ಅಧ್ಯಕ್ಷರು. ಅವರ ಒಂದು ಕೆಲಸಕ್ಕೆ ನಮ್ಮ ನಾಯಕರು ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆ ಮಾಡಿದ್ವಿ, ಅರ್ಚನೆ ಮಾಡಿದ್ವಿ, ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ಸಂಜೆ ಇವತ್ತು ಅವರೆಲ್ಲ ಅಭಿಮಾನಿ ಬಳಗ ಎಲ್ಲ ಒಂದು ಯುವ ಪಡೆ ಮತ್ತು ಮಹಿಳಾ ಎಲ್ಲ ಅಕ್ಕ ತಂಗಿಯರು ಸೇರ್ಕೊಂಡು ಇವತ್ತು ಮನೆ ಹತ್ರ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ. ಅದರಲ್ಲಿ ಈ ಮೂಲಕ ನಾನು ನಮ್ಮ ಕಾರ್ಯಕರ್ತರಿಗೆ ಇನ್ನು ನಮ್ಮೆಲ್ಲ ಮಹಾನಗರ ಪಕ್ಷ ಸದಸ್ಯರಿಗೆ ಆಹ್ವಾನ ಕೊಡ್ತೀನಿ. ದಯವಿಟ್ಟು ತಾವೆಲ್ಲ ಬಂದು ಆ ಕಾರ್ಯಕ್ರಮ ಭಾಗವಹಿಸಿ ಆಮೇಲೆ ಆಶೀರ್ವಾದ ಮಾಡ್ಬೇಕಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ತಾ, ಆಮೇಲೆ ಅವ್ರದ್ದೇನು ಕೋರಿಕೆ ಇತ್ತು, ಈಗ ತಾವು ನೋಡಿದಿರಿ ಈ ಮಹಿಳೆಯರ ಮೀಸಲಾತಿಯು ಕಾಂಗ್ರೆಸ್ ಸರ್ಕಾರದ ಅಜೆಂಡಾ. ಆ ಅಜೆಂಡಾನ ಇವತ್ತೇನು ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ, ಹರಿಪ್ರಸಾದ್ ಸರ್ ಆಗಲಿ ತಪ್ಪದಂಗೆ ಗುರುತಿಸ್ತಾರೆ ಅವ್ರನ್ನ. ಹಂಗಾಗಿ ಅವರಿಗೆ ತಪ್ಪದೆ ದುರ್ಗಮ್ಮನ ಆಶೀರ್ವಾದ ಇದೆ, ನಮ್ಮೆಲ್ಲ ನಾಯಕರ ಆಶೀರ್ವಾದ ಇದೆ, ನಮ್ಮೆಲ್ಲ ಕಾರ್ಯಕರ್ತರ ಯಶಸ್ಸು ಇದೆ. ಅವರು ಹೇಳಿದೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಒಂದು ಉನ್ನತ ಸ್ಥಾನ ಪಡಿತಾರೆ ಅಂತ ನಂಬಿಕೆ ನಮಗಿದೆ. ಅದು ಶೀಘ್ರವೇ ಆಗಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರ ಪರವಾಗಿ ಹುಟ್ಟುಹಬ್ಬ ಶುಭಾಶಯ ಕೊಡ್ತೀನಿ.